ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಸೆಮಿಫೈನಲ್ಗೆ ಇನ್ನೇನು ಎರಡೆರಡು ವಾರ ಬಾಕಿ ಉಳಿದಿದೆ. ಇಂದು ಎಲಿಮಿನೇಷನ್ ಭೂತ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಇಬ್ಬರನ್ನು ಕೂಡ ಕಾಡ್ತಾ ಇದೆ. ಯಾಕಂದರೆ ಇಬ್ಬರಲ್ಲಿ ಒಬ್ಬರು ಇಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯ ಜಗಳವಾಡದೆ ಇಬ್ಬರು ಕೂಡ ತುಂಬ ಅನ್ಯೂನ್ಯವಾಗಿದ್ದರು. ಸ್ನೇಹಕ್ಕೆ ಒಂದು ಅರ್ಥವನ್ನು ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಕೊಟ್ಟಿದ್ರು ಅಂದರೆ ತಪ್ಪಾಗಲ್ಲ. ಇದೇ ಮಾತನ್ನು ನಿನ್ನೆ ಕಿಚ್ಚ ಸುದೀಪ್ ಅವರು ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ನಿಮ್ಮಷ್ಟು ಕ್ಲೋಸ್ ಆಗಿ ಇಷ್ಟು ದಿನ ಇದ್ದವರನ್ನು ನಾನು ನೋಡಿರಲಿಲ್ಲ ಎಂಬ ಮಾತನ್ನು ಕೂಡ ಸುದೀಪ್ ಅವರು ಆಡಿದ್ದಾರೆ. ಬಿಗ್ ಬಾಸ್ ಮನೆಗೆ ವರ್ತೂರ್ ಸಂತೋಷ್ ಹುಲಿ ಉಗ್ರು ಪ್ರಕರಣದಲ್ಲಿ ಹೋಗಿ ವಾಪಸ್ ಬಂದಾಗ ತುಕಾಲಿ ಸಂತೋಷ್ ಅವರು ವರ್ತೂರ್ ಸಂತೋಷ್ ಜೊತೆ ಸೇರಿಕೊಂಡು ಅಲ್ಲಿಂದಲೂ ಕೂಡ ಇಲ್ಲಿ ತನಕ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದರು. ವರ್ತೂರ್ ಸಂತೋಷ್ ತಮ್ಮ ನೇರ ಮಾತುಗಳಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಹೆಸರುವಾಸಿಯಾಗಿದ್ದಂಥವರು. ಕೆಲವರು ಇವರಿಬ್ಬರ ಸ್ನೇಹ ದೂರ ಆಗಲಿ ಅಂತ ಹೇಳಿ ಅಂದ್ಕೊಂಡವರು ಕೂಡ ಇದ್ದಾರೆ. ಆದರೆ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಇಬ್ಬರು ಕೂಡ ಒಮ್ಮೆ ಮಾತ್ರ ಜಗಳವನ್ನು ಮಾಡಿಕೊಂಡಿದ್ದರು ಅಷ್ಟೇ. ಅದು ಕೂಡ ತಮಾಷೆ ಆಗಿದ್ದು ವರ್ತೂರ್ ಸಂತೋಷ್ ಬಳಿ ಹೋಗಿ ತುಕಾಲಿ ಕ್ಷಮೆಯನ್ನು ಕೂಡ ಕೇಳಿದರು. ಎಲ್ಲವೂ ಸರಿಯಾಗಿತ್ತು. ವರ್ತೂರ್ ಸಂತೋಷ್ ಅವರು ತುಕಾಲಿ ಜೊತೆ ಇದ್ದಷ್ಟು ಕಂಫರ್ಟ್ ಆಗಿ ಬೇರೆ ಇತರ ಸ್ಪರ್ಧಿಗಳ ಜೊತೆ ಇರಲಿಲ್ಲ. ತುಕಾಲಿ ಸಂತೋಷ್ ಅವರನ್ನು ಪ್ರತಾಪ್ ಅವರು ಜೈಲಿಗೆ ಹೋಗಲಿ ಎಂದಾಗಲೂ ಕೂಡ ವರ್ತೂರ್ ಅವರು ಪ್ರತಾಪ್ ಜೊತೆ ಜಗಳ ಮಾಡಿದ್ರು. ಸ್ನೇಹಿತ ಜೈಲಿಗೆ ಹೋಗಿದ್ದನ್ನು ಕೂಡ ವರ್ತೂರ್ ಸಂತೋಷ್ ಸಹಿಸಿರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ತುಕಾಲಿ ಸಂತೋಷ್ ಅಥವಾ ವರ್ತೂರ್ ಸಂತೋಷ್ ಮನೆಯಿಂದ ಹೊರಬರುವ ಎಲ್ಲ ಲಕ್ಷಣಗಳು ಬಹುತೇಕ ಖಚಿತವಾಗಿದೆ. ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಇವತ್ತು ಸಂತು ಪಂತು ಇಬ್ಬರಲ್ಲಿ ಒಬ್ಬರಿಗೆ ದೊಡ್ಡ ಮನೆಯ ಜರ್ನಿಯನ್ನು ಮುಗಿಯಲಿದೆ ಅಂತ ಹೇಳಲಿದ್ದಾರೆ. ಈ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ ಎಂದು ಕೇಳಿದಾಗ ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಇನ್ನಷ್ಟು ದಿನ ಮನೆಯಲ್ಲಿ ಇರಲಿ, ಫೈನಲಲ್ಲಿ ಅವರು ಬರಬೇಕು ಎಂಬ ಆಸೆ ತನಗಿದೆ ಅಂತ ಹೇಳಿ ತನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ತುಕಾಲಿ ಸಂತೋಷ್ ಅವರು ಕೂಡ ವರ್ತೂರ್ ಸಂತೋಷ್ ಈ ಮನೆಯಲ್ಲಿ ಇರಲಿ, ನಾನು ಬೇಕಾದರೆ ಹೊರಗೆ ಹೋಗ್ತೀನಿ ಅಂತ ಎಂದಿದ್ದಾರೆ. ಈ ಮಾತನ್ನು ಕೇಳಿದ ಕಿಚ್ಚ ಸುದೀಪ್ ಅವರು ಇಬ್ಬರ ಸ್ನೇಹವನ್ನು ಕಂಡು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಇಷ್ಟು ದಿನ ನಾನು ನೋಡಿರೋರಲ್ಲಿ ನಿಮ್ಮಿಬ್ಬರ ಸ್ನೇಹ ತುಂಬ ಎತ್ತರಕ್ಕೆ ಹೋಗಿ ನಿಲ್ಲುತ್ತದೆ ಅಂತ ಹೇಳಿದ್ದಾರೆ. ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಿರಲಿಲ್ಲ, ಆದರೆ ಇಂದಿಗೂ ಇಬ್ಬರಲ್ಲಿ ಒಬ್ಬರಿಗೆ ದೊಡ್ಡ ಮನೆಯ ಜರ್ನಿ ಮುಗಿತಾ ಇದೆ ಅಂತ ಹೇಳಿದ್ದಾರೆ. ಈ ವೇಳೆ ನಮ್ರತಾ, ನನಗೆ ಕೆಲವೊಮ್ಮೆ ಅನಿಸುವುದು ಇವರಿಬ್ಬರು ಯಾವಾಗ ದೂರವಾಗ್ತಾರೆ ಎಂದು, ಆದರೆ ಈಗ ತುಂಬ ಬೇಸರವಾಗ್ತಿದೆ ಅಂತ ಹೇಳಿದ್ದಾರೆ ನಮ್ರತಾ. ಸಂಗೀತ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ. ಸದ್ಯಕ್ಕೆ ಕಲರ್ಸ್ ಕನ್ನಡದಲ್ಲಿ ಬಿಟ್ಟಿರುವ ಪ್ರೋಮೋದಲ್ಲಿ ವರ್ತೂರ್ ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಇಬ್ಬರಲ್ಲಿ ಒಬ್ಬರು ಮನೆಯಿಂದ ಹೊರಗೆ ಹೋಗ್ತಾರೆ ಎಂಬುದನ್ನು ಅಷ್ಟೇ ತೋರಿಸಿದ್ದಾರೆ. ಆದರೆ ಈ ವಾರದ ಜರ್ನಿಯನ್ನು ಮುಗಿಸುವವರು ಯಾರು ಎಂಬುದು ಮಾತ್ರ ಕುತೂಹಲವಾಗಿ. ಕೆಲವೊಂದಿಷ್ಟು ವೀಕ್ಷಕರು ವರ್ತೂರ್ ಸಂತೋಷ್ ಹೊರಗೆ ಬಂದಿದ್ದಾರೆ ಅಂತ ಹೇಳಿದರೆ, ಮತ್ತೆ ಕೆಲವೊಂದಿಷ್ಟು ವೀಕ್ಷಕರು ತುಕಾಲಿ ಸಂತೋಷ್ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಇವತ್ತು ಅಂದರೆ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಉತ್ತರ ಸಿಗಲಿದೆ. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ.